ವಿದ್ಯಾರ್ಥಿಗಳ ಜೋಶ್ ಒಂದ್ ಕಡೆ ಆದ್ರೆ ಹಲವು ಸಂಸ್ಕೃತಿಯ ನೃತ್ಯ ಪ್ರದರ್ಶನ ಮೈ ರೋಮಾಂಚನಗೊಳಿಸ್ತಾ ಇತ್ತು. ಅಲ್ಲಿ ಅದ್ಭುತ ಲೋಕವೇ ಸೃಷ್ಟಿಯಾಗಿತ್ತು. ಈ ಅದ್ದೂರಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದು ಬಿಜಿಎಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್. ಏನಿದು ಕಾರ್ಯಕ್ರಮ, ಹೇಗಿತ್ತು, ಇಲ್ಲಿನ ದೃಶ್ಯ ವೈಭವ ನೋಡಿ ಬನ್ನಿ. ಇವತ್ತು ನಮ್ಮ ಬಿಜಿಎಸ್ ಇಂಟರ್ನ್ಯಾಷನಲ್ ಸ್ಕೂಲು ವರ್ಲ್ಡ್ ಸ್ಕೂಲ್ ತರ ಆಗಿದೆ. ಇವತ್ತು ಯಾವುದೇ ನೇಷನ್ಸ್ ಹೋಗ್ಬೇಕು ಅಂದ್ರೆ ಇವತ್ತು ಇಲ್ಲಿ ನೇಷನ್ಸ್ ನೋಡಿದೀವಿ. ನಾವೆಲ್ಲ ಕರ್ನಾಟಕದಲ್ಲಿ ಇದ್ದೀವಿ. ಕರ್ನಾಟಕ ಕಲ್ಚರ್ ಮಾತ್ರ ಗೊತ್ತಿತ್ತು. ಹೌದು ಗುರುಗಳೇ, ನಿಜಕ್ಕೂ ಇದು ಇಂಟರ್ನ್ಯಾಷನಲ್ ಸ್ಕೂಲೇ ಸರಿ. ಇಲ್ಲಿ ಕೇವಲ ಒಂದು ದೇಶ ಮಾತ್ರವಲ್ಲ, 10 ಹಲವು ದೇಶಗಳ ಸಂಸ್ಕೃತಿ ಅನಾವರಣಗೊಂಡಿತ್ತು. ಕಲೆಯ ಪ್ರದರ್ಶನವಾಗಿತ್ತು, ಪ್ರತಿಭೆ ಅನಾವರಣ ಆಗಿತ್ತು. ನಿಜಕ್ಕೂ ನಾವು ಕರ್ನಾಟಕದಲ್ಲಿದ್ದೀವಾ ಅಥವಾ ಬೇರೊಂದು ಲೋಕಕ್ಕೆ ಹೋಗಿದ್ವಾ ಅನ್ನೋ ಖುಷಿ ಕೊಟ್ಟಿತ್ತು. ಜಂಗಲ್ ಥೀಮ್ ಡ್ಯಾನ್ಸ್, ಫಿಲಿಪೈನ್ಸ್ ದೇಶದ ಡ್ಯಾನ್ಸ್, ಸೌತ್ ಕೊರಿಯಾ ಡ್ಯಾನ್ಸ್, ಸ್ಪೇನ್ ದೇಶದ ಫ್ಲೆಮೆಂಕೋ ಡ್ಯಾನ್ಸ್, ನಾಗಾಲ್ಯಾಂಡ್ನ ಫೋಕ್ ಡ್ಯಾನ್ಸ್, ಅಸ್ಸಾಂನ ಬಿವು ಡ್ಯಾನ್ಸ್, ಗುಜರಾತ್ನ ಕಲ್ಬೇಲಿಯಾ ಡ್ಯಾನ್ಸ್, ಒಡಿಶಾ, ರಾಜಸ್ಥಾನ್ ಒಂದ ಎರಡ. ಇಂತಹ ಅತ್ಯದ್ಭುತ ಲೋಕ ಸೃಷ್ಟಿಯಾಗೋದು ಬಿಜಿಎಸ್ನಲ್ಲಿ ಮಾತ್ರ. ಹೌದು, ಬೆಂಗಳೂರಿನ ಕುಂಬಳಗೋಡಿನ ಬಿಜಿಎಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಆನ್ಯುಯಲ್ ಡೇ ಅಂಗವಾಗಿ ನಡೆದ ಬಿಜಿಎಸ್ ಐಆರ್ಎಸ್ ವೈಭವದಲ್ಲಿ ಹೊಸ ಪ್ರಪಂಚದ ದರ್ಶನವಾಯಿತು. 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿವಿಧ ದೇಶಗಳ ಹಾಗೂ ಭಾರತದ ವಿವಿಧ ರಾಜ್ಯಗಳ 15ಕ್ಕೂ ಹೆಚ್ಚು ಡ್ಯಾನ್ಸ್ ಮಾಡಿ ಎಲ್ಲರ ಕಣ್ಮನ ತಣಿಸಿದ್ರು. ಅದಕ್ಕೆ ಕಾರಣರಾದ ಶಿಕ್ಷಣ ವೃಂದಕ್ಕೆ ಬಿಜಿಎಸ್ ಅಂಡ್ ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಎಂಡಿ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಅಭಿನಂದನೆ ಸಲ್ಲಿಸಿದ್ರು. ಇವತ್ತು ಈ ಸ್ಟೇಜ್ ಮೇಲೆ ಯಾರು ಡೆಡಿಕೇಶನ್ ಮಾಡಿದ್ದಾರೆ ಅವರಿಗೆಲ್ಲ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಫಸ್ಟ್ ಪ್ರಿನ್ಸಿಪಾಲ್, ನೆಕ್ಸ್ಟ್ ಟೀಚರ್ಸ್, ಅವರು ಹಾರ್ಡ್ ವರ್ಕ್ ಏನಿದೆ. ಇವತ್ತು ನಾನು ಒಂದಾರು ತಪ್ಪು ಕಂಡಿಡಿದು ಪ್ರಿನ್ಸಿಪಾಲ್ ಮೇಲೆ ಆಕ್ಷನ್ ತಗೋಬೇಕು ಅಥವಾ ಟೀಚರ್ ಮೇಲೆ ಆಕ್ಷನ್ ತಗೋಬೇಕು ಅಂತಿದ್ದೆ. 100ಗೆ 100 ಕೊಟ್ಬಿಡೋಣ ಅಲ್ವಾ? ಎಲ್ಲ ಪೇರೆಂಟ್ಸ್ ಇದ್ದೀರಾ, ಯಾವತ್ತು ನಾವು ಎಂಕರೇಜ್ ಮಾಡಬೇಕು. ಇವತ್ತು ಈ ತರ ಪೇರೆಂಟ್ಸು ಈ ಸಂಸ್ಥೆಗೆ ಬರ್ತಾ ಇರಬೇಕು. LKGಯಿಂದ PUC ವರೆಗಿನ ಮಕ್ಕಳ ಪ್ರತಿಭೆ ಅನಾವರಣದ ಜೊತೆಗೆ ಪ್ರಮುಖವಾಗಿ ಆಕರ್ಷಣೆಗೊಂಡಿದ್ದು ನಮ್ಮ ಸೊಗಡು. RRR ಮೂವಿಯ ನಾಟು ನಾಟು ಸಾಂಗ್, ಮುಕ್ಕಾಬುಲಾ ಡ್ಯಾನ್ಸ್, ಕರ್ನಾಟಕದ ಮಾದಪ್ಪನ ಸಾಂಗ್ಗೆ ವಿದ್ಯಾರ್ಥಿಗಳು ಹಾಕಿದ ಸ್ಟೆಪ್ ನೋಡಿದ ಗುರುಗಳು, ಶಿಕ್ಷಕರು ಹಾಗೂ ಪೋಷಕರ ಖುಷಿಗೆ ಪಾರವೇ ಇರಲಿಲ್ಲ. ಇಂತಹ ಬಹು ಸಂಸ್ಕೃತಿ ಸಂಸ್ಕಾರಕ್ಕೆ ಅನಾವರಣಕ್ಕೆ ವೇದಿಕೆ ಮಾಡಿಕೊಡುವ ಏಕೈಕ ಸಂಸ್ಥೆ ಅಂದ್ರೆ ಅದು ಬಿಜಿಎಸ್ ಮಾತ್ರ. ಬಿಜಿಎಸ್ ಇಂಟರ್ನ್ಯಾಷನಲ್ ಸ್ಕೂಲು ಏನು ಒಂದು ಬಿಜಿಎಸ್ IRS ವೈಭವ್ ಅಂತ ಮಾಡಿದೆ. ಇವತ್ತು ಈ ದೇಶದ ಪ್ರಜೆಗಳೆಲ್ಲ ಮಕ್ಕಳೆಲ್ಲ ನೋಡುವಂಥಕ್ಕದ್ದು. ಯಾಕೆಂದರೆ ಈ ದೇಶದಲ್ಲಿ ಅನೇಕ ಧರ್ಮಗಳಿವೆ, ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ, ಅನೇಕ ವೈವಿಧ್ಯಮಯ ಆಡಂಬರಗಳಿವೆ. ಇವತ್ತನ್ನೆಲ್ಲ ಮಕ್ಕಳಲ್ಲಿ ನೋಡಿದಾಗ ಇವತ್ತು ಆಡಂಬರಗಳಿಲ್ಲ. ಇವತ್ತು ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ ಏನು ಕೊಡ್ತೀವಿ. ಬಿಜಿಎಸ್ ಅಂದರೆ ಒಂದು ಸಂಸ್ಕಾರ ಕೇಂದ್ರ. ಈ ಕೇಂದ್ರದಲ್ಲಿ ಏನು ಬಿಜಿಎಸ್ ಸಂಸ್ಥೆ ಮೇಲೆ ಅದರದೇ ಆದಂಥ ವಿದ್ಯಾರ್ಥಿಗಳು ಭಾಗವಹಿಸಿ ಇವತ್ತು ಹಲವಾರು ದೇಶದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸ್ಕೊಟ್ರು. ಇವತ್ತು ಆ ವಿದ್ಯಾರ್ಥಿಗಳಿಗೆ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೀನಿ. ಮತ್ತೊಂದು ವಿಶೇಷ ಅಂದ್ರೆ ಅತಿಥಿಗಳಾಗಿ ಆಗಮಿಸಿದ ಲೇಖಕ ನಾಗತಿಹಳ್ಳಿ ರಮೇಶ್ ಪ್ರಕಾಶನಾಥ ಸ್ವಾಮೀಜಿಯವರ ಶ್ರಮ ಸಾಧನೆಯನ್ನ ಮನದುಂಬಿ ಕೊಂಡಾಡಿದ್ರು. ಸಂಭ್ರಮ ಕಂಡ ಖುಷಿಯಲ್ಲೇ ಭಾವುಕರಾದ ಅವರು ಇಂತಹ ಸುವರ್ಣಾವಕಾಶಕ್ಕೆ ಧನ್ಯವಾದ ಅರ್ಪಿಸಿದ್ರು. ಇನ್ನು ರೆಸಿಡೆನ್ಷಿಯಲ್ ಸ್ಕೂಲ್ ಪ್ರಾಂಶುಪಾಲರಾದ ಶ್ಯಾಮಶ್ರೀ ಚಟರ್ಜಿ ಅವರು ಬಿಜಿಎಸ್ ಸಂಸ್ಥೆಯು ವಿಶ್ವ ದರ್ಜೆಯ ಶಿಕ್ಷಣದ ಜೊತೆಗೆ ನಾಯಕತ್ವದ ಗುಣಗಳನ್ನ ಬೆಳೆಸುತ್ತಿದೆ ಅಂತ ಹೆಮ್ಮೆಯಿಂದ ತಿಳಿಸಿದ್ರು.
ಕಡು ಕಷ್ಟಗಳಲ್ಲಿ ನೀವು ಇವತ್ತು ಇಲ್ಲಿ ಫೆಸಿಲಿಟೀಸ್ಗಳೆಲ್ಲ ನಿಮಗೆಲ್ಲ ಸಿಕ್ಕಿದೆ. ಎಷ್ಟು ಸವಲತ್ತುಗಳು ಸಿಕ್ಕಿದೆ ಅಂದರೆ ನಿಮ್ಮ ಗುರಿ ಹೆಂಗಿದ್ರೆ ಶಿಖರದ ಮೇಲಿನ ಇನ್ನೊಂದು ಶಿಖರದ ಗುರಿಯಾಗಿರಬೇಕು. ಆ ಸೂರ್ಯನ ಕೈ ತಲುಪ್ತೀನಿ, ಚಂದ್ರನ ತಪ್ತೀನಿ, ಜಗತ್ತಿನ ತಪ್ತೀನಿ. ನನಗೆ ನಿಮ್ಮಲ್ಲೇ ಯಾರು ರಾಷ್ಟ್ರಪತಿ ಆಗ್ತಾರೋ, ಪ್ರಧಾನಮಂತ್ರಿ ಆಗ್ತಾರೋ, ಅಬ್ದುಲ್ ಕಲಾಂ ಆಗ್ತಾರೋ, ಸೈಂಟಿಸ್ಟು, IAS, IPS ಯಾವ ಬಗ್ಗೆ ನಮಗೆ ಗೊತ್ತಿಲ್ಲ. ನಿಮ್ಮೆಲ್ಲ ಕನಸುಗಳು ನನಸಾಗಲಿ, ನಿಮ್ಮ ತಂದೆ ತಾಯಿಯರ ಕನಸುಗಳು ನನಸಾಗಲಿ, ನಿಮ್ಮ ಶಿಕ್ಷಕರ ಕನಸುಗಳು ನನಸಾಗಲಿ. ನಿಮ್ಮ ಶಿಕ್ಷಕರನ್ನು, ಪೇರೆಂಟ್ಸ್ ತುಂಬ ಗೌರವಿಸಿ. ಮೈ ಹಂಬಲ್ ರಿಕ್ವೆಸ್ಟ್, ಯು ಹ್ಯಾವ್ ಟು ಗಿವ್ ಸಿನ್ಸಿಯರ್ ರೆಸ್ಪೆಕ್ಟ್ ಟು ಯುವರ್ ಟೀಚರ್ಸ್, honor to your parents and respect your teachers and the institution people. They given lot of facility. Annual day function of 2025-26, and in that we had 425 children participating, of which 115 are girls and 325 are boys. And we have boarders and day scholars in our school, and we have done the dances of India and the dances of the world, so that we can call ourselves not only Indian nationals, we can call ourselves global citizens of the country. Today we are producing leaders for the future nation, leaders for the future world from BGS IRS. We are so proud to belong to such a beautiful school called BGS International Residential School. ಒಟ್ನಲ್ಲಿ ಕಿಕ್ಕಿರಿದು ತುಂಬಿದ್ದ IRS ಆಡಿಟೋರಿಯಂನಲ್ಲಿ ಚಿಣ್ಣರ ಕಲರವ ಹೊರತುಪಡಿಸಿದ್ರೆ ಮತ್ಯಾವುದರ ಸದ್ದೇ ಕೇಳಲಿಲ್ಲ. ಇಲ್ಲಿ ಸೇರಿದ್ದ ವಿದ್ಯಾರ್ಥಿಗಳ ಪೋಷಕರು ಹೇಳಿದ್ದು ಒಂದೇ ಮಾತು, ಅದುವೇ ಧನ್ಯವಾದ BGS. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.